ಯಡಿಯೂರಪ್ಪರ ಮಧ್ಯ ಹೊಂದಾಣಿಕೆ ಅದ. ಇಬ್ಬರು ವೀರಶೈವ ಲಿಂಗಾಯತದ ಲೀಡರ್ಗಳು ಇವರು. ಅದಕ್ಕೆ ಅವ್ರನ್ನ ಗೆಲ್ಲಿಸಿದ್ರು ಅನ್ನೋಂಥ ಆರೋಪ ಮಾಡೋದಕ್ಕೆ ಭಾಳ ಸರಳೀಕರಣ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅಲ್ಲೇ ವಿಶೇಷವಾಗಿ ಯಡಿಯೂರಪ್ಪನವರ ಕ್ಯಾಂಡಿಡೇಟ್ ಅಂದರೆ ಅವ್ರ ಕ್ಯಾಂಡಿಡೇಟ್ ಅನ್ನೋದು ಆ್ಯಕ್ಚುಲಿ ಅದು ಕ್ಯಾಂಡಿಡೇಟ್ ತಂದು ನಿಲ್ಲಿಸಿದವರು ಅದ್ರ ಹಿಂದೆ ಏನೋ ಕಥೆಗಳು ಹೇಳ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿಗಳು ತಂದರು, ಅವರು ಮೂಲತಃ JDS ದವರು ಇದು ತಂದು ಹಾಕಿದ್ರು ಅವರನ್ನು. ಮೊದಲು ಎಸ್ ಟಿ ಮತಗಳು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಎಸ್ ಟಿ ಮತಗಳು ಒಂದು 13,000 ಇದ್ದಾವ. ಉಳಿದವರು ವಿಶ್ವಾಸ ತೆಗೆದುಕೊಂಡ, ಅದರಲ್ಲೂ ಮುಸ್ಲಿಮ್ಸು ಅಸಮಾಧಾನಗೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಅವರಿಗಾಗಿ. ಅದಕ್ಕೆ ಅವರು ಮತ ಹಾಕ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ ಹಾಕೊಂಡು ಅವ್ರಿಗೆ ಟಿಕೆಟ್ ಸಿಗುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸಿದ್ದೇಶ್ವರ ಅವರು ಹಸ್ತದ ಅದರಲ್ಲೇನು ಅಂತದ್ದು. ಆದರೆ ಅದನ್ನು ಈಗ ಚರ್ಚೆ ಮಾಡೋದು ಕೊಡುವಂಥ ಸಮಯ ಅಲ್ಲ. ಇದು ಸ್ವತಃ ಯಡಿಯೂರಪ್ಪನವ್ರಿಗೆ ಗೊತ್ತಿದ್ದಂಥ ವಿಷಯ, ಅವರ ಅನುಭವದಿಂದ ಕಲಿತಂಥದ್ದು ರಾಜಕೀಯ. ಅದಕ್ಕಾಗಿ ಅವರು ಅದನ್ನು ಗೆಲ್ಲಿಸುವಂಥ ಅನಿವಾರ್ಯತೆ ಬಂದು ನಿಂತುಬಿಟ್ಟದೆ. ಸೋತ್ರೂ ಕೆಟ್ಟ ಹೆಸರು ಬರ್ತದೆ, ಗೆಲ್ಲಿಸಿದ್ರೆ ಇಲ್ಲಪ್ಪ ಇಷ್ಟು ವಿರೋಧ ಇದ್ದಾಗೂ ಮಾಡಿದರು ಅಂತೇಳಿ ಅವರ ಮಗನ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಳೆ ಕಾಂಪಿಟೇಷನ್ ಇದ್ದಾರೆ. 2022 ಬಂತದು. ಏನು 2 ವರ್ಷ ಹೋಗೋದ್ರಲ್ಲಿ ಭಾಳ ಹೊತ್ತು ಹೋಗೋದಿಲ್ಲ. ಅನ್ನೋದ್ರೆ ಊಟ ಕಂತು ಮಣ್ಣು ಇದ್ದು ಯಾವ ಸುಖ ಆಯ್ತಂದ್ರೆ ಯಾವ ಪ್ರಶ್ನೆನೇ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ತಾವೆ. ಅದರಲ್ಲೂ ರಾಜಕಾರಣಿಗಳಿಗೆ